When faith comes, faith will never see about your age, about your factor, about your weaknesses. When faith comes, it will make you to climb the mountains. ಪರ್ವತಗಳನ್ನ ಹತ್ತು ಹಾಗೆ ಅದು ಮಾಡುತ್ತೆ ಅಂತ ಹೇಳ್ತಾರೆ. ದೇವರಿಗೆ ಮಹಿಮೆಯುಂಟಾಗಲಿ, ದೇವರಿಗೆ ಮಹಿಮೆಯುಂಟಾಗಲಿ, ದೇವರಿಗೆ ಸ್ತೋತ್ರ. ನೀವು ನಂಬಿಟ್ರೆ ಎಲ್ಲ ಆಗತ್ತೆ. ಆಗ ಇವತ್ತಿಂದ ನೀನು ನುಡಿಬೇಕು. ಸಮಾಧಾನ ಬೇಕಾ? ಇವತ್ತು ನುಡಿರಿ, ಯೇಸು ನಾಮದಲ್ಲಿ ನನ್ನ ಮನೆಯೊಳಗೆ ನಿನ್ನ ಸುವಾರ್ತೆ ನಂಬಿದ್ದೇನಪ್ಪ, ಸಮಾಧಾನ ಬರೋದಕ್ಕಾಗಿ. ಪ್ರಪೋಸಲ್ ಯಾರಿಗೂ ನಿಮ್ಮ ಮಗಳು ಸಿಗೋದಿಲ್ಲ. ಪ್ರಪೋಸಲ್ ತುಂಬ ಕಷ್ಟ. 29 ಆಯ್ತಲ್ಲ, ತುಂಬ ಕಷ್ಟನೇ ಅವಳಿಗೆ. ಜನ ಹೇಳ್ತಿರ್ತಾರೆ, ಫೇತ್ ಹೇಳುತ್ತೆ, ಇಲ್ಲ 29 ವರ್ಷ ಆಗಿರೋ ನನ್ನ ಮಗಳಿಗೆ ಒಳ್ಳೆ ಒಂದು ಹುಡುಗ, 31 ವರ್ಷ ಹುಡುಗ ಅದ್ಭುತವಾಗಿ ಬರೋದಕ್ಕಾಗಿ ಸ್ತೋತ್ರ. ದೇವರು ಇಟ್ಟಿದ್ದಾರೆ, ಅದು ಬರೋದಕ್ಕಾಗಿ ಸ್ತೋತ್ರ. ನೀನು ನುಡಿಬೇಕ್ರಿ. ವಿ ಡೋಂಟ್ ಸೇ ಎನಿಥಿಂಗ್, ದೆನ್ ಹೌ ಯು ಗೋಟ್ ಟು ಗೆಟ್ ಇಟ್. ಪ್ರೈಸ್ ದಿ ಲಾರ್ಡ್. ನೀವು ಹೇಳಬೇಕು, ಏನು ಹೇಳ್ತೀರಾ ಇವತ್ತು ನಿಮ್ಮ ಜೀವನದ ಬಗ್ಗೆ, ಅದು ತುಂಬ ಮುಖ್ಯ. ತುಂಬ ಜನ ಯೂಟ್ಯೂಬ್ ನೋಡಿ ಫೋನ್ ಮಾಡ್ತಾರೆ, ಬ್ರದರ್ ಹೇಗಿದ್ದೀರಾ? ಅಯ್ಯೋ ಬ್ರದರ್, 3 ವರ್ಷದ ಕಷ್ಟದಲ್ಲೇ ಇದ್ದೀನಿ ಬ್ರದರ್, ಚರ್ಚಿಗೆ ಹೋಗಿದ್ದೀನಿ ಬ್ರದರ್, ಬ್ಯಾಪ್ಟಿಸಮ್ ಆಯಿತು ಬ್ರದರ್, ಅಭಿಷೇಕ ಆಯಿತು ಬ್ರದರ್, ಎಲ್ಲ ಅಭಿಷೇಕ ಆಯ್ತಂತೆ. ಏನು ಮಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಬ್ರದರ್, ಏನು ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ, ನಾನು ನಂಬಿರೋ ದೇವರೇ ಇದು ಸರಿನಾ ಇಲ್ವಾ ಅಂತ ಹೇಳೋದು ಗೊತ್ತಾಗ್ತಾ ಇಲ್ಲ ಬ್ರದರ್. ಹೇಳಿದೆ, ನೀನು ನಂಬಿರೋ ದೇವರು ಕರೆಕ್ಟ್ ಆದ ದೇವರೇ, ಆದರೆ ನಂಬಿಕೆ ಸರಿಯಾಗಿಡು ದೇವ್ರ ಮೇಲೆ. ನಿನ್ನ ಆಶೀರ್ವಾದ ಮಾಡೋಕ್ಕೆ ದೇವರಿಗೆ 3 ವರ್ಷ ಬೇಕಾಗಿಲ್ಲ, 3 ಸೆಕೆಂಡ್ ಸಾಕು, 3 ಸೆಕೆಂಡ್ ಸಾಕು, 3 ನಿಮಿಷ ಸಾಕು, ಒಂದು ವರ್ಡ್ ಸಾಕು, ದೇವ್ರು ನಿನ್ನ ಮೇಲೆ ತಂದುಬಿಡ್ತಾರೆ. ಸುವಾರ್ತೆ ಅನ್ನೋದಲ್ಲಿ ದೇವರು ಅಷ್ಟು ಮಹಿಮೆ ಇಟ್ಟಿದ್ದಾರೆ ಪ್ರಿಯ ಮಕ್ಕಳೇ. ಇಟ್ ಈಸ್ ಲೈಕ್ ಒಂದು ದೊಡ್ಡ ಪ್ಯಾಕೇಜ್ ಬ್ಲೆಸ್ಸಿಂಗ್ ಆಗಿಟ್ಟಿದ್ದಾರೆ. ಯಾವಾಗ ಅದು ರಿಸೀವ್ ಮಾಡಿಬಿಡ್ತಾರೆ, ಇದು ನಂದು ಅಂತೇಳಿ, ಆವತ್ತಿಂದ ನಿನಗೆಲ್ಲ ಆಶೀರ್ವಾದಗಳು ಬಾಧ್ಯತೆ ಆಗಿಬಿಡತ್ತೆ. ಪ್ರೈಸ್ ದಿ ಲಾರ್ಡ್ ಜೀಸಸ್, ಪ್ರೈಸ್ ದಿ ಲಾರ್ಡ್. ಕಮಿಷನರ್ ಆಫ್ ಪೊಲೀಸ್, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಇದೆಲ್ಲ ಓದ್ಬಿಟ್ಟು ಹೋಗ್ತಾರೆ. ಹೋಗಿ ಕಚೇರಿ ಒಳಗೆ ಎಸ್ ಸರ್, ಎಸ್ ಸರ್, ಹಿಂಗೆ ನಿಂತಿದ ತಕ್ಷಣ ಎಸ್ ಅಯ್ಯೋ ಆರ್ಡರ್ ಸರ್, ಅಪಾಯಿಂಟ್ಮೆಂಟ್ ಆರ್ಡರ್. ಇಡೀ ಉಡುಪಿ, ಪುತ್ತೂರು, ಉಡುಪಿ, ಜಿಲ್ಲೆ, ಮಂಗಳೂರು ಎಲ್ಲ ನಿಮ್ಮ ಅಧೀನದಲ್ಲಿ ಇದೆ. ಅವನ ಅಧೀನಕ್ಕೆ ಬಂದ್ಬಿಡುತ್ತೆ ಎಲ್ಲ. ಅಷ್ಟು ಓದಿ ಬಂದಿದ ತಕ್ಷಣ ಅವನಿಗೆ ಸೆಲೆಕ್ಟ್ ಹಾಕಿದ ತಕ್ಷಣ ಗೌರ್ಮೆಂಟಿಗೆ ಕೊಟ್ಬಿಡುತ್ತೆ ಅವನಿಗೆ ಅಥಾರಿಟಿ. ಇದೆಲ್ಲ ನಿನಗೆ, ಪುತ್ತೂರು ನಿನ್ನ ಅಂಡ್ರಲ್ಲಿ ಬರುತ್ತೆ, ಮಂಗಳೂರು, ಉಡುಪಿ, ಕುಂದಾಪುರ ಎಲ್ಲ ನಿನ್ನ ಅಂಡ್ರಲ್ಲಿ ಬರುತ್ತಪ್ಪ. ಅವನು ಎಲ್ಲರೂ ಅವ್ನಿಗೆ ಸೆಲ್ಯೂಟ್ ಮಾಡ್ತಿರ್ತಾರೆ. ಏನು ಅವನು ಅವ್ರ ಅಪ್ಪನ ಪರ್ಚೇಸ್ ಮಾಡಿದ್ರು ಕುಂದಾಪುರನ. ಇಟ್ ಈಸ್ ಅ ಗೌರ್ಮೆಂಟ್ ಈಸ್ ಗಿವಿಂಗ್ ದಟ್ ಒನ್ ಫಾರ್ ಯು. ಸರ್ಕಾರನೇ ನೀವು ಓದಿರೋ ಓದುವಿಕೆಗೆ ಅಷ್ಟು ಪ್ರಾಂತಗಳು ನಿನ್ನ ಕೈಯಲ್ಲಿ ಕೊಡತ್ತಂದರೆ, ಪರಲೋಕದ ದೇವರ ಸರ್ಕಾರ, ಪರಲೋಕ ಸರ್ಕಾರ, ನೀನು ಯಾವಾಗ ನಂಬಿಕೆಯಿಂದ ದೇವರೇ ನಾನು ನಂಬಿದ್ದೀನಿ ಇದೆಲ್ಲ ನನಗೆ ಸ್ವಂತ ಅಂತ ನೀನು ನಿಂತ್ಕೊಂಡ್ಬಿಟ್ರೆ, ಇಡೀ ಭೂಮಂಡಲದಲ್ಲಿರೋದೆಲ್ಲ ಅದೇ ನಿನ್ನ ಕೈಯಲ್ಲಿ ತಂದು ಇಡ್ತಾನೆ ಅಂತ ಹೇಳ್ತಾರೆ. ಭೂಮಂಡಲವೇ ನಿನ್ನ ಕೈಗೆ ತಂದು ಇಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಭೂಮಿಯ ಮೇಲೆ ಏನನ್ನ ಕಟ್ಟುತ್ತೀರಾ, ಪರಲೋಕದಲ್ಲಿ ಕಟ್ಟಲ್ಪಡ್ತದೆ. ಹೇಳಿ, ಭೂಮಿಯ ಮೇಲೆ ಏನನ್ನ ಕಟ್ಟುತ್ತೀರಾ, ಅದು ಪರಲೋಕದಲ್ಲಿ ಕಟ್ಟಲ್ಪಡ್ತದೆ. ಭೂಮಿಯ ಮೇಲೆ ಏನನ್ನ ಬಿಚ್ಚುತ್ತೀರಾ, ಪರಲೋಕದಲ್ಲಿ ಬಿಚ್ಚಲ್ಪಡ್ತದೆ, ಅದು ಪರಲೋಕದಲ್ಲಿ ಬಿಚ್ಚಲ್ಪಡುತ್ತೆ ಅಂತ ಹೇಳ್ತಾರೆ. ಆಗ ಬಿಚ್ಚೋ ಅಧಿಕಾರ, ಕಟ್ಟೋ ಅಧಿಕಾರ, ಎರಡೂ ಅಧಿಕಾರ ದೇವ್ರು ನಿಮ್ಮ ಕೈಯಲ್ಲಿ ಇಟ್ಟಿದ್ದಾರೆ. ಆಗ ಯಾವುದನ್ನು ನಾವು ಬಿಚ್ಚಬೇಕು? ದೇವರ ಸಮಾಧಾನವನ್ನು ಬಿಚ್ಚಬೇಕು, ದೇವರ ಆರೋಗ್ಯನ ಬಿಚ್ಚಬೇಕು, ದೇವರ ಸಮೃದ್ಧಿನ ಬಿಚ್ಚಬೇಕು, ದೇವರು ನಮ್ಗೆ ಕೊಡತಕ್ಕಂಥ ಒಳ್ಳೆ ಆರೋಗ್ಯ ಭಾಗ್ಯವನ್ನು ಬಿಚ್ಚಬೇಕು, ಒಳ್ಳೆ ಸಂಬಂಧಗಳನ್ನ ಯೇಸು ನಾಮದಲ್ಲಿ ಬಿಚ್ಚಲ್ಪಡಲಿ. ನೀವು ಬಾಯಿಂದ ನುಡಿಬೇಕಾದ್ರೆ ಅದು ಅಲ್ಲಿ ಆಗಲ್ಪಡತ್ತೆ. ಆಗ ಯಾವುದನ್ನು ಕಟ್ಟಬೇಕು? ಸೈತಾನ ಸಾಮ್ರಾಜ್ಯನ ಕಟ್ಟಬೇಕು. ಕೊಲೆ, ವ್ಯಭಿಚಾರ, ದುಷ್ಟತನ, ಹೊಟ್ಟೆ ಕಿಚ್ಚು, ಇಂಥ ಆತ್ಮಗಳು ನಮ್ಮ ಮನೆಯೊಳಗೆ ಬರಬಾರ್ದು ಅಂತೇಳಿ ನೀವು ಕಟ್ಟಿದರೆ ಅದು ಪರಲೋಕದಲ್ಲಿ ಕಟ್ಟಲ್ಪಡತ್ತೆ. ದಟ್ಸ್ ವೈ ಜೀಸಸ್ ಈಸ್ ಸೀಟಿಂಗ್ ಅಟ್ ದ ರೈಟ್ ಹ್ಯಾಂಡ್ ಆಫ್ ದ ಫಾದರ್. ಕೂತ್ಕೊಂಡಿದ್ದಾರೆ. ಯಾಕೆ? ಕಮಾಂಡ್ಗೋಸ್ಕರ ಕಾಯ್ತಾ ಇದ್ದಾರೆ. ಮೇರಿ ಯಾವಾಗ ಕಮಾಂಡ್ ಮಾಡ್ತಾರೆ, ಪೌಲ್ ಯಾವಾಗ ಕಮಾಂಡ್ ಮಾಡ್ತಾರೆ, ದೇವರೇ ನೀ ಮಾಡಪ್ಪ, ನೀ ಮಾಡಪ್ಪ. ಅವ್ರು ಹೇಳ್ತಾರೆ, ನಾ ಮಾಡೋಕ್ಕಾಗಲ್ಲ, ಎಲ್ಲ ಮಾಡಿ ಮುಗಿಸಾಯ್ತು, ನೀನು ಒಂದೇ ಇವಾಗ ನುಡಿಬೇಕಂತ ಹೇಳ್ತಾರೆ. ನನ್ನ ಹತ್ರ ಬಂದವರೆಲ್ಲ ಇದೇ ಹೇಳೋದು ಕೂತ್ಕೊಂಡು. ಡಾಕ್ಟ್ರ್ ಹೇಳಿದ್ದಾರೆ ಬ್ರದರ್ ಮಗು ಆಗೋದಿಲ್ಲ ಅಂತೇಳಿ. ಆ ಡಾಕ್ಟ್ರನ್ನ ಯಾಕೆ ನೋಡ್ತೀನಿ ನೀನು? ಆ ಡಾಕ್ಟ್ರು ಹುಟ್ಟಬೇಕಾದ್ರೆ ಅವರಮ್ಮ ಅವನಿಗೋಸ್ಕರ ಪ್ರೇ ಮಾಡೋರೆ, ನನ್ನ ಮಗ ಡಾಕ್ಟ್ರ್ ಆಗಲಿ ಅಂತ. ಅವ್ನು ಹೇಳಿದ್ ನೀನು ಯಾಕೆ ಹೇಳ್ತೀಯಾ? ಡೋಂಟ್ ಲಿಸನ್ ಟು ದಟ್ ಡಾಕ್ಟರ್, ಲಿಸನ್ ಟು ದ ಯೋರ್ ಗ್ರೇಟೆಸ್ಟ್ ಡಾಕ್ಟರ್ ಹೂ ಇಸ್ ಇನ್ ಸೀಟೆಡ್ ಆಫ್ ದ ರೈಟ್ ಹ್ಯಾಂಡ್ ಆಫ್ ದ ಫಾದರ್. ನಾನು ಮನೆ ಕಟ್ಟೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಬ್ರದರ್. ಆಗಲ್ಲ, ಅದು ದೇವ್ರು ಹೇಳ್ತಾರೆ ಆಗತ್ತೆ ಅಂತ ಹೇಳ್ತಾರೆ. ನನ್ನ ತಂದೆ ಬದುಕೋದಿಲ್ಲ ಅಂತ ಹೇಳ್ತಿದ್ದಾರೆ ಬ್ರದರ್. ಇಲ್ಲ, ನನ್ನ ತಂದೆ ಬದುಕ್ತಾರೆ. ನೀನು ನುಡಿತೀಯಾ? ನಿನ್ನ ಎಲ್ಲ ಸದ್ದಿಗ್ಧವಾದ ಪರಿಸ್ಥಿತಿಗಳಲ್ಲಿ ನೀನು ಏನನ್ನು ನುಡಿತೀಯ ಅನ್ನೋದು ದೇವರು ಭಾಳ ಕಷ್ಟವಾಗಿ ನೋಡ್ತಾರೆ. ಅದನ್ನೇ ಇಂಪಾರ್ಟೆಂಟ್. ಚೆನ್ನಾಗಿದ್ದಾಗ ದೇವರಿಗೆ ಎಷ್ಟು ಅರ್ಘ ಕೊಡ್ತೀರ ಅನ್ನೋದು ಮುಖ್ಯ ಅಲ್ಲ.
ಯಾವಾಗ ಸಮಸ್ಯೆಗಳು ಮಿತಿ ಮೀರಿ ಹೋಗುತ್ತೆ ಆವಾಗ ಏನು ನುಡಿತೀರ ಅನ್ನೋದೇ ತುಂಬ ಮುಖ್ಯ. ಒಬ್ಬ ವಿಶ್ವಾಸಿ ಅಂದ್ರೇನು? ಅವನ ಸಮಸ್ಯೆಗಳ ಮಧ್ಯದಲ್ಲಿ, ಕಷ್ಟಗಳ ಮಧ್ಯದಲ್ಲಿ ಅವನು ಯಾವಾಗ ವಿಶ್ವಾಸದಲ್ಲಿ ನುಡಿತಾನೆ ಅದು ತುಂಬ ಮುಖ್ಯ. ವಿಶ್ವಾಸಿಯಾಗಿದ್ದು ಕಷ್ಟ ಅಯ್ಯೋ ದೇವ್ರ ಕೈ ಬಿಟ್ಬಿಟ್ರ, ನಾನು ನೆನೆಸಿದ್ದೆ ದೇವ್ರ ಕೈ ಬಿಡ್ಬೋದು ಅಂತ, ಅದು ಆಯಿತು ಅಂತ ನೆನೆಸ್ಕೊಂಡೆ ಆಗ್ಬೋದು ಅಂತ, ಆಕ್ಸಿಡೆಂಟ್ ಆಗೋಯ್ತಲ್ವ. ಕೈಯಲ್ಲಿ ಬೈಬಲ್ ಇದೆ, ಬಾಯಲ್ಲಿ ಸೈತಾನಿದೆ. ಸಂಕಷ್ಟಗಳ ವೇಳೆಗಳಲ್ಲಿ ವೆನ್ ಯು ಆರ್ ಇನ್ ಟ್ರಬಲ್ಸ್, ದಟ್ಸ್ ಎ ಟೈಮ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ವಾಟ್ ಯು ಆರ್ ಸ್ಪೀಕಿಂಗ್. ಇಫ್ ಯು ಸ್ಪೀಕ್ ಓನ್ಲಿ ಪಾಸಿಟಿವ್ ಫೇತ್, ದೆನ್ ದಟ್ ವಿಲ್ ಗೋನ್ ಟು ಹ್ಯಾಪನ್ ಫಾರ್ ಯು. ಕಷ್ಟದ ಸಮಯದಲ್ಲಿ ಕಷ್ಟನೇ ನೋಡಿದ್ರೆ ನೀವು ವಿಶ್ವಾಸಿ ಅಲ್ಲ, ನೀನು ಅವಿಶ್ವಾಸಿ ನೀನು. ಆಗ ವಿಶ್ವಾಸಿ ಯಾರು? ಎಲ್ಲ ಆಗತ್ತೆ ಅಂತ ನುಡಿಯೋನೇ ವಿಶ್ವಾಸಿ. ದೇವರೆಲ್ಲ ಮಾಡಿ ಮುಗಿಸ್ತಾರ ಅನ್ನೋನೇ ವಿಶ್ವಾಸಿ. ನನಗಾಗಿ ದೇವರು ಚಿಂತಿಸ್ತಾರಂತ ಹೇಳೋನೇ ವಿಶ್ವಾಸಿ. ನನ್ನ ವ್ಯಾಪಾರ ಮತ್ತೆ ಕೆಳಗೆ ಹೋಗುತ್ತೆ ಅಂತ ಹೇಳೋನೆ. ಈ ಲೈನಲ್ಲಿ ಎಲ್ಲಾರ್ದು ವ್ಯಾಪಾರ ಹೋಯ್ತು ಬ್ರದರ್, ಈ ರೋಡಲ್ಲಿ ನಿಮ್ಮದು ಹೋಗ್ಬೋದು ಬ್ರದರ್. ಇಲ್ಲ ಹೋಗಲ್ಲ, ನಿಮ್ದೆಲ್ಲ ಹೋಗಿರ್ಬೋದು, ನಂದು ಹೋಗೋದಿಲ್ಲ. ಕರ್ತನ ಜೊತೆ ಇದ್ದಾನೆ. ಬ್ಲೆಸ್ಸಿಂಗ್ ಆಗೋ ಆಶೀರ್ವಾದಗಳನ್ನ ದೇವರು ಅಭಿವೃದ್ಧಿ ಮಾಡಿ ಕೊಡ್ತಾನಂತ ನೀನು ನಂಬಬೇಕು. ಹುಬ್ಬಳ್ಳಿಯಿಂದ ಒಂದು ತಂದೆ ಫೋನ್ ಮಾಡಿ ಹೇಳ್ತಾರೆ, ಈ ವಾಸ್ ಎ ಟೈಲರ್, ಸೂಟ್ ಸ್ಪೆಷಲಿಸ್ಟ್ ಅವರು. ಒಂದು ಸೂಟು ಬರೋದಿಲ್ಲ, ಹೋಗೋದು ಮನೆಗೆ ಹೋಗೋದು, ಬಾಗಿಲು ಮುಚ್ಚಿಬಿಟ್ಟು ಕಳಿಸೋದು ಅಷ್ಟೇ. ಆಮೇಲೆ ನನಗೆ ಫೋನ್ ಮಾಡಿ ಯೂಟ್ಯೂಬ್ ನೋಡಿ ಹೇಳ್ತಾರೆ, ಬ್ರದರ್ ನಿದ್ರೆ ಬರ್ತಾ ಇದೆ, ಏನು ವ್ಯಾಪಾರ ಆಗ್ತಾ ಇಲ್ಲ, ಯೂಟ್ಯೂಬ್ ನೋಡ್ತಾ ಇದೆ. ಯೂಟ್ಯೂಬ್ ನೋಡೋದು ಮುಖ್ಯ ಅಲ್ಲ, ನಿನ್ನ ಯೂಟ್ಯೂಬ್ ಒಳಗೆ ಹೋಗ್ಬೇಕಪ್ಪ ಅಂದೆ. ಯೂಟ್ಯೂಬ್ ಎಲ್ಲರೂ ನೋಡ್ತಾ ಇದ್ದಾರೆ, ನೋಡೋದು ಮುಖ್ಯ ಅಲ್ಲ, ಕೇಳೋದು ಮುಖ್ಯ ಅಲ್ಲ, ಒಳಗೆ ಕ್ಲೈಮ್ ಮಾಡೋದು ತುಂಬ ಮುಖ್ಯ ಅಂತ ಅಂದೆ ನಾನು. ಏನಕ್ಕೆ ಹೇಳಕತ್ತೀರಿ ನೀವು? ನಮಗೇನು ಬರೋದಿಲ್ವೇನು? ನಮ್ಮ ವ್ಯಾಪಾರ ಆಗಿಲ್ವೇನು? ಅದು ಆಗಿಲ್ವಲ್ಲ ನಿನಗೆ ವ್ಯಾಪಾರ. ಪಾಸ್ಟ್ರು ಬಂದರು, ದೊಡ್ಡ ಪಾಸ್ಟ್ರು ಬಂದರು, ಚಿಕ್ಕ ಪಾಸ್ಟ್ರು ಬಂದರು, ಎಲ್ಲರೂ ಬಂದರು, ಇನ್ಯಾರು ಬರಬೇಕು? ಇನ್ನು ಯಾರು ನೋಡು, ಬಿಷಪ್ಪು ಪೋಪ್ ಬರ್ಬೇಕಾ ನೋಡು ಅಂತಂದೆ. ಅವರು ಸ್ವಲ್ಪ ಬಂದು ಹೋಗ್ಬಿಡ್ಲಿ ಅಂತಂದೆ. ದಂಡ ಗಿಂಡ ಹಿಡ್ಕೊಂಬಂದು ನೀರೆಲ್ಲ ಹಾಕಿ ಸ್ವಲ್ಪ ಎಲ್ಲ ನೀರು ಹಾಕಾಯ್ತು. ನೋಡು, ನೀರೆಲ್ಲ ಹಾಕಿದ್ರೆ ಸ್ವಲ್ಪ ಸೀಮೆಣ್ಣೆ ಹಾಕ್ಬಿಡು, ಸ್ವಲ್ಪ ಸುಡೋಗ್ಬಿಡ್ತದೆ ಅಂತಂದೆ. ಕೆರೋಸಿನ್ ಹಾಕ್ಬಿಟ್ಟು ಸುಟ್ಟೋಗ್ಬಿಡುತ್ತೆ. ಯಾರು ಬಂದರು ಅನ್ನೋದು ಮುಖ್ಯ ಅಲ್ಲ, ಯಾರು ಒಳಗೆ ಹೋಗ್ತಾರೆ ಅನ್ನೋದು ತುಂಬ ಮುಖ್ಯ. ನಿಮ್ಮ ಜೀವನದಲ್ಲಿ ದೊಡ್ಡ ಸೇವಕರಿದ್ದಾರ, ಅವರು ತುಂಬ ಮುಖ್ಯ ಅಲ್ಲ, ದೊಡ್ಡವರು ಒಳಗಿರಬೇಕು. ಅವ್ರ ವಾಕ್ಯ ದ ಬೈಬಲ್ ಸೇಸ್, ಲೋಕದಲ್ಲಿ ಇರುವವರಿಗಿದ್ದ ನಿನ್ನಲ್ಲಿ ಇರುವ ಆತನು ಹೆಚ್ಚಿನವನಾಗಿದ್ದಾನೆ. ಗ್ರೇಟರ್ ಇಸ್ ಹಿ ದಟ್ ಈಸ್ ಇನ್ ದ ವರ್ಲ್ಡ್ ದನ್ ಹಿ ದಟ್ ಈಸ್ ಇನ್ ದ ವರ್ಲ್ಡ್. ದೇವರ ವಾಕ್ಯವಾಗಲಿ, ದೇವರ ನಾಮಕ್ಕೆ ಸ್ತೋತ್ರ. ನಿನ್ನಲ್ಲಿ ಇರೋನು ಹೆಚ್ಚಿನವನಂತ ಹೇಳ್ಬಿಟ್ರೆ ದೇವ್ರು ನಿನ್ನ ಆಶೀರ್ವಾದ ಮಾಡ್ತಾರೆ. ನಂಬಿದ್ರು ಹೇಳ್ದೆ, ಇವತ್ತು ನೀನು ನಂಬು, 3 ವಾರದಲ್ಲಿ ನಿನ್ನ ವ್ಯಾಪಾರ ಮೇಲೆ ಬರುತ್ತೆ. ಹೌದಾ? ಆಗತ್ತಾ? ನಂಬೋದಾದರೆ ಮಾತ್ರ ಆಗತ್ತೆ. ಕರೆಕ್ಟಾಗಿ ನಂಬಿದ್ರೆ 21 ದಿನನೂ ಬೇಡ, 20 ದಿನನೂ ಬೇಡ, 15 ದಿನನೂ ಬೇಡ, 10 ದಿನನೂ ಬೇಡ, 5 ದಿನನೂ ಬೇಡ. 3 days is enough for God to bless you. 3 days is enough for God to raise you. 3 days is enough for God to lift up you. 3 ದಿನಗಳ ಸಾಕು ನಿನ್ನ ದೇವರು ಎಲ್ಲ ಉನ್ನತವಾದ ಕಾರ್ಯಗಳಲ್ಲಿ ಮೇಲೆ ತರೋದಕ್ಕಾಗಿ ಸ್ತೋತ್ರ ಅಂತ ಹೇಳೋದಕ್ಕೆ. 21 ದಿವಸ ಹೇಳಿದ್ರಿ, 21 ನೀನು ಫೇತ್ ನೋಡಿ ಹೇಳ್ತಾ ಇದ್ದೀನಿ ನಾನು. ಯಾಕೆ ನನ್ನ ಹತ್ರ ಸ್ಕ್ಯಾನಿಂಗ್ ರಿಪೋರ್ಟ್ ಇದೆ, ಮಿಷಿನ್ ಇದೆ, ನಾನು ನೋಡಿ ಹೇಳ್ಬೋದು. ನಿನಗೆ ಬೇಕಾಗಿರೋದು ಒಂದೇ ವಾಕ್ಯ. ಆ ವಾಕ್ಯ ವಿಶ್ವಾಸ ಹೇಳೋಕ್ಕೆ ನಿನ್ನ ಕೈಲಿ ಆಗ್ತಿಲ್ವಲ್ಲ, ಅದಕ್ಕೆ ನಿನಗೆ ಎಣ್ಣೆ ನೀರು ಅದೆಲ್ಲ ತೋರಿಸ್ಬಿಟ್ಟು ನಿನಗೆ ಇದನ್ನು ನಂಬಿ ಬಾ ಅಂತೇಳಿ ಸ್ವಲ್ಪ ದಿನದಲ್ಲಿ ನಿನಗೆ ಧೈರ್ಯಪಡಿಸಿ ಆಮೇಲೆ ನಿನ್ನನ್ನು ಆ ರೂಪಕ್ಕೆ ತೆಗೆದುಕೊಂಬರ್ತೀವಿ ಅಂತ ಹೇಳ್ತೀವಿ. ಎರಡೇ ದಿನ ಪ್ರೇ ಮಾಡಿದ್ದವರಿಗೆ, 3ನೇ ದಿನಕ್ಕೆ ಅವ್ರ ಅಂಗಡಿ ಮುಂದೆ ಒಂದು ದೊಡ್ಡ ಕಾರ್ ಬಂದು ನಿಂತ್ಕೊಂಡು, ಗಂಡ ಹೆಂಡತಿ ಅಣ್ಣ ತಮ್ಮ ಅಕ್ಕ ತಂಗಿ ದೊಡ್ಡ ಅಂಬಾಸಿಡರ್ ಎಲ್ಲ ಇಳಿದು ದೊಡ್ಡ ದೊಡ್ಡ ಬ್ಯಾಗ್ಗಳು. ಆ ಬ್ಯಾಗ್ ಎತ್ತಕ್ಕಾಗಲ್ಲ, ಇಷ್ಟು ದೊಡ್ಡ ಬ್ಯಾಗ್ ಎತ್ಕೊಂಡು ಇವರೆಲ್ಲ ಹೋಗ್ತಾರೆ, ಎಲ್ಲ ಊರಿಗೆ ಹೋಗ್ತಿದ್ದಾರೆ, ಏನೋ ಅಡ್ರೆಸ್ ಕೇಳಕ್ಕೆ ಬಂದವ್ರೆ ಏನೋ ಅಂತ ಗೊತ್ತಾಗಲ್ಲ ಅಂತ ಇವ್ರು ತಿಳ್ಕೊಂಡ್ರು. ಅವ್ರು ಹೇಳಿದ, ನಾನು ಊರಿಗೆ ಹೋಗಲ್ಲಪ್ಪ. ಏನು ಸಹ ಯಾವ ಊರಿಗೆ ಹೋಗ್ಬೇಕು? ಅಡ್ರೆಸ್ ಬೇಕಾ? ಅಡ್ರೆಸ್ ನಿಂದೇ ಅಡ್ರೆಸ್ ಬೇಕು, ನಿನ್ನ ಅಡ್ರೆಸ್ಸೇ ಹುಡ್ಕೊಂಬಂದಿದ್ದೀವಿ. ನಮ್ಮ ಮನೆಯಲ್ಲಿ ಬರೋ ತಿಂಗಳು 3ನೇ ತಾರೀಕು ಮದುವೆ ಇದೆ. ಮದುವೆಗೋಸ್ಕರ ನಮ್ಮ ಮನೇಲಿ 12 ಜನದ್ದು ಸೂಟ್ ಹೊಲಿಬೇಕು, ಎಲ್ಲ ಸೂಟು ನೇತ್ರ ಹಾಕ್ಬೇಕಂತ ಬಂದಿದ್ದೀವಿ, ಹೊಲಿದು ಕೊಡೋಕ್ಕೆ ರೆಡಿ ಇದೆಯಾ ನೀನು? ಅಯ್ಯೋ ದೇವ, 12 ಸೂಟು ಹೊಲಿಬೇಕಾ? ಮತ್ತೆ ಇವ್ರದೆಲ್ಲ ಶರ್ಟು, ಇವ್ರದೆಲ್ಲ ಪ್ಯಾಂಟು, ಇಷ್ಟೆಲ್ಲ ಹೊಲಿಯೋಕ್ಕೆ ಲೇಬರ್ಸ್ ಇಲ್ಲ ಸರ್. ಅದೇ ಹೊಲಿಯೋಕ್ಕಾಗತ್ತಾರೆ ಕೇಳಕ್ಕೆ ಬಂದಿದ್ದೀವಿ. ನೀನು ಹ್ಞೂ ಅಂದರೆ ಕೊಟ್ಟು ಹೋಗ್ತೀವಿ, ಇಲ್ಲ ಅಂದರೆ ಬಿಟ್ಟು ಹೋಗ್ತೀವಿ ನಿನ್ನ.
ಹೂ ಅಂತ ಅಂದ. ಯಾಕೆ ಅವಾಗ ತಕ್ಷಣ ಜ್ಞಾಪನ ಬಂದ್ಬಿಡ್ತು. 21 ದಿನ, 15 ದಿನ, 3 ದಿನ. ಬ್ರದರ್ ಹೇಳಿದೆಲ್ಲ ಸತ್ಯ. ನಾವು ದೇವರ ವಾಕ್ಯ ನಿತ್ಯ, ನಾನು ನಂಬಿರೋ ದೇವರು ಸರ್ವಶಕ್ತನಾದ ದೇವರು. 3 ದಿನ ಅಲ್ಲ, ದೇವರು ಎಲ್ಲವನ್ನ ಮಾಡಕ್ಕೆ ರೆಡಿ ಆಗಿದ್ದಾನೆ ಅಂತ ಹೇಳಿ ನಂಬಿಟ್ಟು ಅವ್ರು ಹೇಳ್ಬಿಟ್ರು, ಎಲ್ಲ ಕೊಡಿ ಸರ್, 3ನೇ ತಾರೀಕೊಳಗೆಲ್ಲ ಕೊಡ್ತೀನಿ ಅಂತ ಹೇಳಿದ್ರು. ಮತ್ತೆ ನನಗೆ ಫೋನ್ ಮಾಡಿ ಹೇಳ್ತಾರೆ, ಬ್ರದರ್ ಪ್ರೇ ಮಾಡಿ, ಸ್ವಲ್ಪ ಕೆಲಸದವ್ರು ಬೇಕು ಬೇಗ. ಆರ್ಡ್ರಿಲ್ಲ ಅಂತಿದ್ದಲ್ಲಪ್ಪ, ಕೆಲಸದವ್ರು ಆಗಿರಿ. ಅಯ್ಯೋ ಆರ್ಡ್ರು ತುಂಬ ಬಂದ್ಬಿಟ್ಟಿದೆ, ಮದುವೆ ಇಡೀ ಮನೆದೇ ನಾನೇ ಹೊಲಿಬೇಕಾಗಿದೆ ಸರ್. ಹೊಲ್ದು ಕೈ ಕಾಲೆಲ್ಲ ನೋವು ಬಂದ್ಬಿಡ್ತು ನೋಡಿ ಯಾರಿಗೆ. ಅದೆಲ್ಲ ಹೋಯ್ತು. ಏನೂ ಇಲ್ಲ ಅಂಗಡೀಲಿ. ಅದನ್ನೇ ಹೇಳ್ಕೊಂಡಿದ್ದ ಯೂಟ್ಯೂಬ್ ನೋಡಿ. ಯಾವಾಗ ನಾವು ಹೇಳಿ ರೆವಲ್ಯೂಷನ್ ಕೊಟ್ಬಿಟ್ವಿ, ಕರೆಕ್ಟಾಗಿ ಹೊಡೆಯೋ ಕಡೆ ಸುತ್ತಿ ಹೊಡೆದ್ವಿ ನೋಡಿ. ದೇವ್ರಿಗೆ ಮಹಿಮೆ ಉಂಟಾಗಲಿ. 1 ಲಕ್ಷ ಮೇಲೆ ವ್ಯಾಪಾರ ಆಗ್ಬಿಡ್ತೀರಿ. ಇದುವರೆಗೆ ಏನೆಲ್ಲ ವ್ಯಾಪಾರ ಆಗಲಿಲ್ಲ ಅದೆಲ್ಲ ದೇವ್ರು ಮಾಡಿ ಕೊಡ್ತೀನಿ ಅಂತಾರೆ. ಇದುವರೆಗೆ ಯಾವ ಸಂಬಂಧಗಳು ಹುಡುಕಿ ಬರಲಿಲ್ಲ ಅದನ್ನು ಹುಡುಕಿಸಿ ಕೊಡ್ತೀನಿ ಅಂತ ಹೇಳ್ತಾರೆ. ಇದುವರೆಗೆ ಯಾರೆಲ್ಲ ನಿಮ್ಮ ದುಶ್ಮನ್ ಅಂತ ಹೇಳಿದ್ರು, ಇನ್ನು ಮುಂದೆ ನಿಮ್ಮ ಹತ್ರ ಬಂದು ಹಗ್ ಮಾಡಿ ಐ ಲವ್ ಯು ಅಂತ ಹೇಳ್ತಾರೆ. ಹೂ ಆರ್ ಯು ಅಂತ ಹೇಳೋರು ಹವ್ ಆರ್ ಯು ಅಂತ ಹೇಳಂಗೆ ದೇವ್ರು ಮಾಡಿ ಬಿಟ್ಬಿಡ್ತಾರೆ. Hallelujah. Hallelujah. God will change all your mockery into victory. God will change all your failures into victory. He will fight all your battles. You be still and know and receive the victory of the Lord. ನೀವು ಮೌನವಾಗಿರಿ, ನಾನು ನಿಮಗಾಗಿ ಯುದ್ಧ ಮಾಡ್ತೀನಿ ಅಂತ ಹೇಳ್ತಾರೆ. ನೀವು ಮೌನವಾಗಿರಿ, ನಾನು ನಿಮಗಾಗಿ ಯುದ್ಧ ಮಾಡ್ತೇನೆ. The battle belongs to me and the victory belongs to you. ಜಯವು ನಿಮ್ಮದು, ಯುದ್ಧ ನನ್ನದು.